ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪತಂಜಲಿ ಶರ್ಮಾ, ಬ್ರಹ್ಮರ್ಷಿ ದೇವರಥ ಗೋಶಾಲೆ, ಅಶೋಕವನ ಗೋಕರ್ಣ. ಇವತ್ತು ನಾನು ನಮ್ಮ ಗೋಮಾಳಕ್ಕೆ ಬಂದಿದ್ದೆ. ನಮ್ಮ ಗಾರ್ಡನ್ ಇಂದ ಸೊಪ್ಪುಗಳನ್ನೆಲ್ಲ ತಗೊಬಂದು ಇಲ್ಲಿ ಹಾಸ್ತಾ ಇದ್ದೇವೆ. ಎಲ್ಲದಕ್ಕೂ ಸೊಪ್ಪುಗಳನ್ನ ಹಾಕ್ತಾ ಇದ್ದೇವೆ. ನಮ್ಮ ಗಾರ್ಡನ್ ಇಂದ ಇವತ್ತು ತಗೊಂಡು ಬಂದಿರುವಂತದ್ದು ಇವೆಲ್ಲವ ಎಲ್ಲ ಸೊಪ್ಪುಗಳನ್ನ ಕೊಯ್ಕೊಂಡು ಬಂದಿದ್ದೇವೆ. ನೀವು ಇಲ್ಲಿ ನೋಡ್ಬೋದು, ಹಳೆ ಕಾಲದಲ್ಲಿ ನಾವು ಯಾವ ರೀತಿಯಾಗಿ ಹಾಸ್ತಿದ್ವ ಅದೇ ರೀತಿಯಾಗಿ ಪುಸ್ತಕ ಕೂಡ ಇಲ್ಲಿ ನಾವೀಗ ಹಾಸ್ತಾ ಇದ್ದೇವೆ. ಈಗ ಇವತ್ತು ರಕ್ತ ಹೊನ್ನೆ ಮರದ ಸೊಪ್ಪನ್ನು ತಗೊಬಂದು ಹಾಕ್ತಾ ಇದ್ದಾರೆ ಎಲ್ಲದಕ್ಕೂ. ಅದರಲ್ಲಿ ಡಯಾಬಿಟಿಸ್ ಅನ್ನ ವಾಸಿ ಮಾಡುವಂತ ಒಂದು ಔಷಧಿ ಗುಣ ಇರುತ್ತೆ ಅದಕ್ಕಾಗಿ ನಾವು ಇವತ್ತು ಇಲ್ಲಿ ಕೌಲು ಸೊಪ್ಪಿದೆ, ಒಣ ದ್ರಾಕ್ಷಿ ಇದೆ, ನೇತ್ರಹೊನ್ನೆ ಮರದ್ದಿದೆ, ರಕ್ತ ಹೊನ್ನೆ ಮರದ್ದಿದೆ, ಇವೆಲ್ಲದನ್ನು ಕೂಡ ಹಾಕ್ತಾ ಇದ್ದೇವೆ. ಇದು ಕುಂಭಿ ಅಂತ ಹೇಳ್ತೇವೆ, ಕೌಲು ಮರದ್ದು. ಇದು ರಕ್ತ ಹೊನ್ನೆ, ನೇತ್ರ ಹೊನ್ನೆ ಅಂತ ಹೇಳ್ತೀವಲ್ಲ, ರಕ್ತ ಹೊನ್ನೆ ಮರದ ಚಿಗುರುಗಳು. ಮಳೆಗಾಲ ಆಗಿದ್ದಕ್ಕೆ ಎಲ್ಲ ಟ್ರಿಮ್ ಮಾಡಿ ಮರಗಳನ್ನ ಸೈಡಿಗೆ ಬಂದಿರುವಂತ ಸೊಪ್ಪುಗಳನ್ನೆಲ್ಲ ಕಟ್ ಮಾಡಿ ಕೊಡ್ತಾ ಇದ್ದೇವೆ ಅವಕ್ಕೆ ತಿನ್ಲಿಕ್ಕೆ. ಹೀಗೆ ದಿವಸ ಒಂದು ಫೀಡ್ ಈ ರೀತಿ ಕೊಡ್ತೇವೆ ನಾವು ಸೊಪ್ಪುಗಳನ್ನ. ಇದು ಒಣ ದ್ರಾಕ್ಷಿಯ ಬಳ್ಳಿ, ಈ ಬಳ್ಳಿಗಳನ್ನು ಕೂಡ ಕೊಡ್ತೇವೆ ಅವಕ್ಕೆ. ಇವುಗಳೆಲ್ಲ ಔಷಧಿ ಗುಣ ಇರುತ್ತೆ. ಸೊ ಈ ರೀತಿ ನಾವು ಸೊಪ್ಪುಗಳನ್ನ ಹಾಗೂ ಬಳ್ಳಿಗಳನ್ನ ಹಾಕೋದ್ರಿಂದ ಅವ್ರ ಡೈಜೆಷನ್ ತುಂಬಾ ಈಸಿ ಆಗತ್ತೆ. ಹಾಗೂ ಆ ಒಂದು ಗೋಮೂತ್ರದಲ್ಲಿ ಹಾಗೂ ಗೋಮಯದಲ್ಲಿ, ಸಗಣಿಯಲ್ಲಿ ಔಷಧಿ ಗುಣ ಹೆಚ್ಚಿಗೆ ಆಗತ್ತೆ. ಹಾಗೂ ನಮ್ಮ ಭೂಮಿಯ ಫಲವತ್ತತೆ ಕೂಡ ಹೆಚ್ಚಿಗೆ ಆಗತ್ತೆ. ಇದು ಈಗ ಈ ಭೂಮಿ ಮೇಲೆ ಇದ್ದು ಅವು ತಿಂದು ಓಡಾಡಿ ಎಲ್ಲ ಮಾಡಿದ್ಮೇಲೆ ಕಪ್ಪು ರೀತಿಯ ಕಾಂಪೋಸ್ಟ್, ಸಾವಯವ ಗೊಬ್ಬರ ರೆಡಿ ಆಗತ್ತೆ. ಅವೆಲ್ಲ ನಾವು ತಗೊಂಡು ಗಿಡಗಳಿಗೆ, ತರಕಾರಿ ಗಿಡಗಳಿಗೆಲ್ಲ ಹಾಕ್ತೇವೆ. ಆ ಒಂದು ತರಕಾರಿಯಲ್ಲೂ ಕೂಡ ಔಷಧಿ ಗುಣಗಳು ಬರುವಂತಹದ್ದು. ಈ ಎಲ್ಲ ಸೊಪ್ಪುಗಳನ್ನು ಹಾಕಿರ್ತೀವಲ್ಲ, ಆ ಸೊಪ್ಪಿನ ಗುಣ ಕೂಡ ಬರುತ್ತೆ ಹಾಗೂ ಔಷಧಿ ಗುಣ ಕೂಡ ಬರ್ತದೆ ಇದರಲ್ಲಿ. ಈ ಬ್ಲಾಕ್ ಇದೆಯಲ್ಲ, ಇದು ನಂದಿಗಳ ಬ್ಲಾಕ್. ಇಲ್ಲಿ ಸುಮಾರು ಒಂದು 20 ನಂದಿಗಳು ಇದೆ ಈ ಬ್ಲಾಕ್ ನಲ್ಲಿ. ಇವೆಲ್ಲ ನಂದಿಗಳು ಕಾಣ್ತಾ ಇರುವಂತಹದ್ದು. ಗೀರ್ ಜಾತಿಯ ನಂದಿಗಳು ಇದೆ, ಸ್ವರ್ಣಕಪಿಲ, ಮಲ್ನಾಡು ಗಿಡ್ಡ. ಇದು ಮತ್ತೊಂದು ವಿಭಾಗ. ನಮ್ಮ ಮುಕ್ತ ಗೋಶಾಲೆಯ ಆವಾಗ ನಂದಿಯ ವಿಭಾಗಕ್ಕೆ ಹೋಗಿದ್ದೆ. ಈಗ ಇಲ್ಲಿ ಮತ್ತೊಂದು ವಿಭಾಗ ಇದೆ. ಇಲ್ಲಿ ಎಲ್ಲ ಸೊಪ್ಪುಗಳನ್ನ ಹಾಕ್ತಾ ಇದ್ದೇವೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಸೊಪ್ಪುಗಳು ಇದೆ. ಇಲ್ಲಿ ಗಿರಿ ಜಾತಿಯ ಹಸುಗಳು ಹೆಚ್ಚಿಗೆ ಇದೆ ಇಲ್ಲೆಲ್ಲ. ಇವಕ್ಕೂ ಕೂಡ ಸೊಪ್ಪುಗಳನ್ನ ಹಾಕಿ ಫೀಡ್ ಮಾಡ್ತಾ ಇದ್ದೇವೆ. ನಮ್ಮ ಗೋಮಾಳದಿಂದ ಬೆಟ್ಟಕ್ಕೆ ಬಿಟ್ಟಿರುವಂತ ಹಸುಗಳೆಲ್ಲ ಬರ್ತಾ ಇದೆ, ಇಲ್ಲಿ ಬಂದಿದೆ. ಈಗ ಎಲ್ಲ ಮತ್ತೊಂದು ಫೀಡ್ ಕೊಡ್ಬೇಕು ಅವಕ್ಕೀಗ. ಎಲ್ಲ ಬರ್ತಾ ನಿಂತ್ಕೊಂಡಿದೆ ಎಲ್ಲದು. ಇಲ್ಲೆಲ್ಲ ನಮ್ಮ ಹಸುಗಳು ಬಂದಿವೆ.